ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಹಿಂದಿ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ. ಬಿಜೆಪಿ ಹಿಂದಿ ಬೇಕೇ ಬೇಕು ಅಂತ ಕೂತಿದೆ. ಯಾಕೆ ಹಿಂದಿ ಬೇಕು? ಬಿಹಾರಕ್ಕೆ ಹೋಗ್ಬಿಟ್ಟು ಏನಾದ್ರು ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಏನಾದ್ರು ತೊಡಗಿಸ್ಕೊಳ್ಳೋದಿದೆಯಾ ಕನ್ನಡಿಗರು? ನಾವೇನಾದ್ರೂ ಹಿಂದಿ ಕಲಿತು ಉತ್ತರ ಭಾರತಕ್ಕೆ ಹೋಗಿ ಪಾನಿಪುರಿ ಮಾರೋಂಥದ್ದು ಏನಾದರೂ ಇದೆಯಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ಹಿಂದಿ ಹೇರಿಕೆ ಅನ್ನುವಂಥದ್ದು ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಹಿಂದಿ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ. ಈಗ ಬಿಜೆಪಿ ಹಿಂದಿ ಬೇಕೇ ಬೇಕು ಅಂತ ಕೂತಿದೆ. ಯಾಕೆ ಹಿಂದಿ ಬೇಕು? ನಾವೇನಾದರೂ ಹಿಂದಿ ಕಲಿತು ಉತ್ತರ ಭಾರತಕ್ಕೆ ಹೋಗಿ ಪಾನಿಪುರಿ ಮಾರೋಂಥದ್ದು ಏನಾದರೂ ಇದೆಯಾ? ರಾಜಸ್ಥಾನ್ ಗುಜರಾತ್ಗೆ ಹೋಗಿ ಬಿಸ್ನೆಸ್ ಮಾಡುವಂಥದ್ದು ಏನಾದರೂ ಇದೆಯಾ? ಅಥವಾ ಬಿಹಾರಕ್ಕೆ ಹೋಗ್ಬಿಟ್ಟು ಏನಾದರೂ ನಾವು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಏನಾದರೂ ತೊಡಗಿಸ್ಕೊಳ್ಳೋದಿದೆಯಾ ಕನ್ನಡಿಗರು? ಹಿಂದಿ ಯಾಕೆ ಬೇಕು ನಮಗೆ? ಅಥವಾ ಅವ್ರು ಏನು ಉತ್ತರದಿಂದ ಬರ್ತಾರಲ್ಲ, ಅವ್ರಿಗೆ ವ್ಯವಹಾರಕ್ಕೆ ಅನುಕೂಲ ಆಗೋ ಥರ ನಾವು ಮಾತು ಕಲಿಬೇಕಾ ಹಿಂದಿನ? ಎಕ್ಸ್ಪೋಸ್ಡ್ ಸ್ಟೋರಿಯಲ್ಲಿ ಹಿಂದಿ ಯಾಕೆ ಬೇಕು? ನಾವು ಉತ್ತರಕ್ಕೆ ಹೋಗಿ ಪಾನಿಪುರಿ ಮಾರಬೇಕಾ? ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಹಿಂದಿ ಬೇಕಾ ನಮಗೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಯಾಕೆ ಬೇಕು ಹಿಂದಿ ಅಷ್ಟಕ್ಕೂ? ಅವಶ್ಯಕತೆ, ಅನಿವಾರ್ಯತೆ ಏನಿದೆ? ಏನು ಪ್ರಯೋಜನಗಳಿದ್ದಾವೆ ಹಿಂದಿಯನ್ನು ಕಲಿತ್ರೆ? ಕರ್ನಾಟಕದವ್ರು ಯಾರು ಉತ್ತರ ಭಾರತಕ್ಕೆ ಹೋಗಿ ಏನು ವ್ಯವಹಾರ ಮಾಡ್ತಾರಾ? ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಉತ್ತರ ಭಾರತಕ್ಕೆ ಹೋಗ್ತಾರಾ? ಉತ್ತರ ಭಾರತದವರೇ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಗಿಜಿಗುಡ್ತಾ ಇದೆ ಉತ್ತರ ಭಾರತದವರಿಂದ ತುಂಬಿ. ಮಾರ್ವಾಡಿಗಳು ಒಬ್ಬರಿದ್ದವ್ರು 4 ಜನ ಆಗ್ತಾರೆ, 4 ಜನ ಇದ್ದವ್ರು 400 ಜನ ಆಗ್ತಾರೆ. ಬಿಹಾರಿಗಳು ಎಲ್ಲಿ ನೋಡಿದರೂ ಕೂಡ, ಯು ಪಿ ಅವರು ಪಾನಿಪುರಿ ಅಂಗಡಿಗಳು, ಕಡಲೆ ಬೀಜ, ಶೇಂಗಾ ಮಾರ್ತಾರೆ ಇಲ್ಲಿ ಬಂದು, ಟಾಯ್ಲೆಟ್ ಕ್ಲೀನ್ ಮಾಡ್ತಾರೆ ಇಲ್ಲಿ ಬಂದು ಉತ್ತರದಿಂದ ಬಂದು. ನಾವು ಹಿಂದಿ ಕಲಿಬೇಕಂತೆ. ಬಿ ಜೆ ಪಿಯವರು ನಮಗೆ ಹಿಂದಿಯನ್ನು ಕಲೀರಿ ಅಂತ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ. ಯಾಕೆ ಬಿ ಜೆ ಪಿಗೆ ಹಿಂದಿ ಬೇಕು? ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೇಳುವ ಭಾಷಣಗಳನ್ನು ಕೇಳಕ್ಕೆ ಹಿಂದಿ ಬೇಕಲ್ವ? ಅವ್ರಿಗೆ ಹಿಂದಿ ಬಿಟ್ಟು ಬೇರೆದು ಬರಲ್ಲ. ಹಾಗಾಗಿ ಎಲ್ಲರೂ ಹಿಂದಿ ಕಲೀರಿ ಅಂತ ಅವ್ರು ಹೇಳೋ ಸುಳ್ಳುಗಳನ್ನು ಕೇಳಬೇಕಲ್ಲ ಜನ. ಹಾಗಾಗಿ ಹಿಂದಿ ಬೇಕು ನಮಗೆ. ಇದು ಬಿ ಜೆ ಪಿಯ ಮನಸ್ಥಿತಿ. ರಾಜ್ಯದ ಬಗ್ಗೆ ಅಸ್ಮಿತೆ ಇಲ್ಲ, ಭಾಷೆಯ ಬಗ್ಗೆ ಅಸ್ಮಿತೆ ಇಲ್ಲ, ರಾಜ್ಯಕ್ಕೆ ಆಗ್ತಾ ಇರುವಂಥ ಟ್ಯಾಕ್ಸ್ನಲ್ಲಿ ಆಗ್ತಾ ಇರುವಂಥ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಇವರಿಗೆ ತಾಕತ್ತಿಲ್ಲ. ಇಲ್ಲಿಂದಲೇ ಗೆದ್ದು ಹೋಗಿರುವಂಥ ನಿರ್ಮಲಾ ಸೀತಾರಾಮನ್ ಟ್ಯಾಕ್ಸ್ನಲ್ಲಿ ಕರ್ನಾಟಕಕ್ಕೆ ಯಾವುದೇ ರೀತಿಯ ಬಜೆಟ್ನಲ್ಲಿ ಅನುಕೂಲವನ್ನು ಮಾಡಿಕೊಡಲಿಲ್ಲ. ಆದರೆ ಹಿಂದಿ ಕಲೀರಿ ಅಂತ ಹೇಳ್ತಾರೆ. ದಕ್ಷಿಣ ಭಾರತದ ರಾಜ್ಯಗಳು ಹಿಂದಿ ಯಾಕೆ ಬೇಕು ಅಂತ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಹಿಂದಿ ಇಲ್ಲಲ್ಲ ಇಲ್ಲಿ. ಯಾಕೆ ಬೇಕು ಹಿಂದಿ? ಈ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರೋ ಒಂದು ತೀರ್ಮಾನ ಪ್ರಶಂಸೆಗೆ ಕಾರಣವಾಗಿದೆ. ಇನ್ನು ಮುಂದೆ SSLC ಪರೀಕ್ಷೆಯಲ್ಲಿ ಹಿಂದಿ ಕಡ್ಡಾಯ ಅಲ್ಲ ಅನ್ನುವಂಥದ್ದು. ಹಿಂದಿಯಲ್ಲಿ ಫೇಲ್ ಆದರೆ ಅವರು ಫೇಲ್ ಅಲ್ಲ, ಪಾಸೆ ಅನ್ನುವಂಥದ್ದು. ಇಷ್ಟರ ಮಟ್ಟಿಗೆ ಹಿಂದಿಯ ದಬ್ಬಾಳಿಕೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ. ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಕ್ಸಾಮನ್ನ ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ದಾರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಯಾಕೆ ಅಂದರೆ ಈಗ ನಾನು ನಿಲ್ಲಿಸ್ತೀನಿ ಅದೆಲ್ಲ ಮಾಡಿದಾಗ ನಮ್ಮ ಕನ್ನಡಿಗರೇ ಆ ಭಾಷೆನೇ ಹೇಳ್ಕೊಡ್ತಾ ಇದ್ದಾರೆ. ಅಷ್ಟಕ್ಕೂ ರಾಜ್ಯ ಸರ್ಕಾರದ ಈ ತೀರ್ಮಾನದ ವಿರುದ್ಧ BY ವಿಜಯೇಂದ್ರ ಆದಿಯಾಗಿ ಬಿಜೆಪಿಯ ನಾಯಕರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಹಿಂದಿ ಬೇಕು ಅಂತ ಹೇಳ್ತಾರೆ, ಆದರೆ ಹಿಂದಿ ಯಾಕೆ ಬೇಕು ಅಂತ ಹೇಳುವಂಥ ತಾಕತ್ತು ಯಾವ ಬಿಜೆಪಿ ನಾಯಕರಿಗೂ ಇಲ್ಲ. ಹಿಂದಿ ಬೇಕಾಗಿರೋದು ಬಿಜೆಪಿಯ ಸಂಘಟನೆಗಾಗಿ. ಹಿಂದಿಯ ಬಿಜೆಪಿ ನಾಯಕರು ಕರ್ನಾಟಕಕ್ಕೆ ಬಂದು ಭಾಷಣವನ್ನು ಮಾಡಿದಾಗ ಅದನ್ನು ಅರ್ಥೈಸಿಕೊಳ್ಳೋದಕ್ಕಾಗಿ, ಅಲ್ಲದೆ ಉತ್ತರ ಭಾರತೀಯರೇನು ವ್ಯಾಪಾರಕ್ಕೆ ಬರ್ತಾರಲ್ಲ ಬೆಂಗಳೂರಿಗೆ, ಅವರಿಗೆ ಹೆಲ್ಪ್ ಮಾಡೋದಕ್ಕಾಗಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲಿ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿತಾರೆ ಕಲಿಬಹುದು. ನಾವು ದೊಡ್ಡವರಿಗೆ ಭಾಷೆ ಕಲಿಯಿರಿ ಅಂದ್ರೆ ನಮ್ಗೆ ಅಷ್ಟು ಬೇಗ ಕಲಿಯಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂತದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂತ
ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನ ಕಲ್ತಿದೀವಿ, ಏನ್ ತೊಂದರೆ ಆಗಿದೆ? ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲ ಮಾಡಿದೆ. ನೀವು ಹಿಂದಿ ಬೇಡ ಅಂತಂದ್ರೆ ವರ್ಷದ ಮೊದಲೇ ಹೇಳ್ಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲಾ ಎಕ್ಸಾಮ್ ಅನ್ನು ಪಾಸ್ ಮಾಡಿದೆ. ಆದ್ರೆ ಇವತ್ತು ಎಕ್ಸಾಮ್ ಶುರು ಆದ್ಮೇಲೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಕನ್ನಡ ನಾಡಿನ ಕನ್ನಡ ಜನರ ಅಸ್ಮಿತೆ, ಕನ್ನಡಿಗರ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಯಾವುದೇ ಕಾರಣಗಳು ಹಿಂದಿ ಹೇರಿಕೆಯಿಂದ ಸಿಗಲ್ಲ. ಅಷ್ಟಕ್ಕೂ ಹಿಂದಿ ಯಾಕೆ ಬೇಕು? ಸಾರ್ವಜನಿಕರು ಇದ್ರ ಬಗ್ಗೆ ಪ್ರತಿಭಟನೆ ನಡೆಸೋದು ಅನಿವಾರ್ಯ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.